ಹೇಳ್ತಾರ ಮಾಸ್ತರ ಯಾರು ಹೇಳ್ತಾರಿಪ್ಪ? ಅಕ್ಕರ ಬಾಳ ದಿನ ಬಾಳ ನಾ ಅಂತ ಅಂತಾರಲ್ಲ ಅವ್ರಿಗೆ ಸುಮ್ಮ ಮುಗಿಲಿಕ್ಕೆ ಬಂದೈತಿ ಅಂತ ಅರ್ಥ ನಾವು ತಿಳ್ಕೋಬೇಕ. ಹೌದಾ? ಆದ್ರೆ ನಾ ಹಂಗ ಮಾತಾಡ ಮುಗಳಾದ ಮೇಲಿನ ಕಂತಿ ಮುಗಿಲಿಕ್ಕೆ ಬಂದೈತಿ ಅನ್ನುವಂತ ಅರ್ಥಕ್ಕೆ ಮಾಸ್ತರ್ ಈ ಕೊಟ್ನಾಳ ಮಾಸ್ತರ್ ಹೇಳಕತ್ತಾನ. ನಿನಗ ಯಾರಿಪ್ಪ? ನೀ ಅಲ್ಲ ನನ್ನ ಕಡೆ ನೀ ಸರ್ಗೋಡ ಬರೋದು ನಿನ್ನ ಮಗ ಬಂದ್ರು ನಾ ಹಿಂದಿ ಹಾಡು ಮಗಳದೀನಿ. ಹೌದಾ? ನಿನ್ನ ಮಗದ 5 ಹುಡುಗಾರಿ ಎಳಿ ಕಟ್ಟಿ ಬಾ. ಹೌದಾ? ಹುಡುಗಾರಿ ಎಳಿ ಗಟ್ಟಿ ಇರ್ಬೇಕು, ಗಟ್ಟಿ. ಹೌದು, ಕಾಶಿದಾರನೇ ಆಗಿರ್ಬೇಕು. ಬಿಟ್ಟು ಹೊಂಟಲ್ಲ ನನ್ನ ಹರಳೆ ಹುಡುಗ ಮನೆಯಾವ ಹೋಗಳೆ. ಬಿಟ್ಟು ಹೊಂಟಲ್ಲ ನನ್ನ ಹರಳೆ ಹುಡುಗ ಮನೆಯಾವ ಹೋಗಳೆ. ಬಂಡಿ ಏನ ಗೆಳತಿ ಹೌದಾ? ನನ್ನ ಮಾರಿ ನೋಡಕ ಬರವಲ್ಲಿ ಬರವಲ್ಲಿ ಬರವಲ್ಲಿ. ಬೆಳಗಾವ ನನ್ನ ನಾಡ ಕೊಟ್ಟಲಿನ ಸೋಲಾಪುರ ಸೈರ. ನನ್ನ 2ನೇ ಸಂಘದ ಭಕ್ತಿಯ ನಮಸ್ಕಾರ. 2ನೇ ಸಂಘದ ಭಕ್ತಿಯ ನಮಸ್ಕಾರ. ತಮ್ಮ ಮಾತುವನ್ನು ಹ್ಯಾಂಗ ಬರ್ತದ? ಹ್ಯಾಂಗ ಬರ್ತದ್ರಿಪ್ಪ ಮಾತ? ರಾಗವ ಮರಿ ಕೋಗಿಲೆಯಾಗ ಬಲ್ಲದೆ, ಆಡಿನ ಮರಿ ಆನೆಯಾಗ ಬಲ್ಲದೆ. ಹೌದಾ? ಕಾಗಲ ಮರಿ ಕೋಗಿಲೆಯಾಗ ಬಲ್ಲದೆ, ಆಡಿನ ಮರಿ ಆನೆಯಾಗ ಬಲ್ಲದೆ. ಶೀಲ ನಾಯಿ ಸಿಂಹದ ಮರಿಯಾಗ ಬಂದಿದೆ. ಹೌದಾ? ಅರಿವು ಆಚಾರವನ್ನು ಸಣ್ಣ ಜ್ಞಾನವನ್ನು ಅರಿಯದ ಗಾವಿಲರ ಮುಖವನ್ನು ನೋಡಲಾಗದು. ಅಮಗೇಶ್ವರ ಅಮಗೇಶ್ವರತೆ ಮಾತಳಿರು. ಯಾಕೆ ಹೇಳಿರಿಪ್ಪ ಈ ಮಾತ? ಯಾಕೆ ಹೇಳಿರ? ಆನೆ ಜೋಡಿ ಆಡಿನ ಮರಿ ನಿಲ್ಲಿಸಿರ ಅದಕ್ಕೆ ಹೋಗ್ತದನ? ಹಂಗ್ಯಾಂಗ ಹೋಗ್ತದ್ರಿಪ್ಪ? ಹೋಗೋದಿಲ್ಲ. ಹೌದಾ? ಮತ್ತ ಕೋಗಿಲೆ ಜೋಡಿ ಕಾಗೆ ಹೊಲಸಿ ನಡೀತದನ? ಹಂಗ್ಯಾಂಗ ಆಗ್ತದ್ರಿಪ್ಪ? ಹಂಗಾಗುದಿಲ್ಲ. ಹೌದಾ? ಎತ್ತಿಯರಿಗೆ ಕ್ವಾನೆ ಕೆರಿಗೆ ಹೇಳ್ದಂಗ ಆಗ್ಲಕತ್ತದ. ಹೌದಾ? ಅರಗೋಡೆ ಕಲ ಅಂತ ಹೇಳಿರಿಪ್ಪ. ನಾನೊಂದು ಮಾತು ಹೇಳಿದೆ. ಆ ತಂಗಿಗಳು ಹಾಡುವಂತ ತಂಗಿಗಳು ಬಹಳ 7-8 ತಿಂಗಳ ಮ್ಯಾಲ ಇರ್ಬೋದು. ಕರೆ 7-8 ತಿಂಗಳ ಮ್ಯಾಲಿದ್ರು ಕೂಡ ನನ್ನ ಜೋಡಿ ಸರ್ಜೋಡಿ ಒಂದು 20-25 ಕಾರ್ಯಕ್ರಮ ಮಾಡಿರಿ ನೀವು. ಹೌದಿಲ್ಲ? ಅದ್ರಾಗ ತಂಗಿಗಳು ಸಣ್ಣವ್ರು ಇರ್ಬೋದು. ಅಲ್ಲಿ ಮ್ಯಾಲ ನಡೆಸುವಂತ ಮಾಸ್ತರ್ಗಳು ನೀವು ಏನಿದಿರಲ್ಲ, ಆಟಾಡುವಂತ ಮಾಸ್ತರ್ಗಳು ದೊಡ್ಡವ್ರ ಎದುರಿ ಅಂತೇಳಿ ನಿಮಗ ಮೊದಲು ಬಂದು ಶರಣಾರ್ಥಿ ಮಾಡಿದ ನಮಸ್ಕಾರ ಮಾಡಿದ್ರಿ ಗುರುಗಳ. ಸುಮಿತ್ರ ಅಕ್ಕರ ನಾ ಅನ್ಬೇಡ್ರಿ. ನಾ ಅಂದವ್ರು ಬಾಳ ದಿನ ಬದುಕುದಿಲ್ಲ. ನಾ ಸಜ್ಜಿತನಿ ಶಟ್ಲ್ ಬಂದ್ರೆ ಅದ ಹೊಳೆ ಎಮ್ಮಿ ಗುಗುರಿಗೆ ಹಾಕಿ ಹೋಗ್ತದತ್ತ. ಹಂಗಾಗ್ಬೇಡ್ರಿ. ನಾವೊಂದು ಮಾತಲ್ಲಿ ಯಾರು ಹೇಳಿದಪ್ಪ ಅಂದ್ರ ಶಿವಶಕ್ತಿ ವಿಷಯ ಇಟ್ಟಾಗ ಶಕ್ತಿ ಯಾವ್ದ ಅವ್ರು ಹಿಡ್ಕೊಂಡಾಗ ಶಂಭನಪ್ಪ ನನಗೆ ಬಿಟ್ಟಾರ. ನೀವ್ ಯಾವ್ದು ಬಿಡ್ತೀರಲ್ಲ ಬೆಟ್ಟ ಪಾಲ ನಿಮಿತ್ತ 1 ಪಾಯಿಂಟ್ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಅಂತೇಳಿ ನಾ ದೈವಕ್ಕೆ ಮಾತು ಕೊಟ್ಟೆ. ಮಾತು ಕೊಟ್ಟಾರ. ಮಾತು ಕೊಟ್ಟ ದೈವರು ಎಲ್ಲಾರು ಹುಮ್ಮಸ್ಸು ಮಾಡಿ ಹೋಗೋದಕ್ಕೆ ಏನ್ ಹೇಳ್ತಾರ ಮಾಸ್ತರ? ಯಾರು ಹೇಳ್ತಾರಿಪ್ಪ? ಅಕ್ಕರ ಬಾಳ ದಿನ ಬಾಳ ನಾ ಅಂತ ಅಂತಾರಲ್ಲ ಅವ್ರಿಗೆ ಸುಮ್ಮ ಮುಗಿಲಿಕ್ಕೆ ಬಂದೈತಿ ಅಂತ ಅರ್ಥ ನಾವು ತಿಳ್ಕೋಬೇಕ. ಹೌದಾ? ಆದ್ರೆ ನಾ ಹಂಗ ಮಾತಾಡ ಮುಗಳಾದ ಮೇಲಿನ ಕಂತಿ ಮುಗಿಲಿಕ್ಕೆ ಬಂದೈತಿ ಅನ್ನುವಂತ ಅರ್ಥಕ್ಕೆ ಮಾಸ್ತರ್ ಈ ಕೊಟ್ನಾಳ ಮಾಸ್ತರ್ ಹೇಳಕತ್ತಾನ. ಹೌದು, ಕೊಟ್ನಾಳ ಒಂದು ಮಾತಾಡ್ತೀನಿ ಅಣ್ಣ ನಿನಗ. ಯಾರಿಪ್ಪ? ನೀ ಅಲ್ಲ ನನ್ನ ಕಡೆ ನೀ ಸರ್ಗೋಡ ಬರೋದು ನಿನ್ನ ಮಗ ಬಂದ್ರು ನಾ ಹಿಂದಿ ಹಾಡು ಮಗಳದೀನಿ. ನೀ ಅಲ್ಲ, ನೀ ಯಾಕಂದ್ರೆ 2 ಹುಡುಗಾರ ಕಟ್ರ ಅಕ್ಕನ ಜೋಡಿ ಬಂದಿರ್ಬೇಕು. ನಿನ್ನ ಮಗದ 5 ಹುಡುಗಾರಿ ಎಳಿ ಕಟ್ಟಿ ಬಾ. ಹೌದಾ? ಹುಡುಗಾರಿ ಎಳಿ ಗಟ್ಟಿ ಇರ್ಬೇಕು, ಗಟ್ಟಿ. ಹೌದು, ಕಾಶಿದಾರನೇ ಆಗಿರ್ಬೇಕು. ಹೌದಿಲ್ಲ? ನೀ ಅಲ್ಲ, ನಿನ್ನ ಮಗ ಬಂದ್ರು ಕೂಡ ಯಾಕಂದ್ರೆ 10 ಇವತ್ತು ಹಾಡೋಣ 11-12 ವರ್ಷ ಕರೆ ಹೆಂಗ, ಯಾಕಂದ್ರೆ ಹೆಂಗ ಹಾಡ್ತೀನಿ ಹಂಗೆ ಅದ. ಎಷ್ಟು ಸೂರದನ ಅಟ್ಟೆ ಸೂರದ ಹೊರಕ ಮಾಡಂಗಿಲ್ಲ. ಆದ್ರ ಮ್ಯಾಲ ನೋಡಿ ರಾಗ ಮಾಡೋ ಮಕ್ಕಳಿಗೆ ನಾವು ಮಕ್ಕಳ ಮ್ಯಾಲ ಹೆಂಗ
ಮಾಡ್ತಾರ ಹಂಗೆ ಮಾಡೋದು. ಇವತ್ತು ನೀನು ಹಗಲೇ ಮಾಡಿದ್ವಿ. ಯಾರಂದ್ರು? ಯಾರು? ನಮ್ಮ ಕುಲಕರ್ಣಿ ಕಾಕಾರ ಇದ್ರು. ಹೌದಾ? ಅವ್ರು ಹಿಂಗೆಲ್ಲ ದಂಗಡ ದಂಗಡ ಕುಣಿಲಿಲ್ಲ ನಾವ. ಅವರು ಶಾಂತ ರೀತಿಯಿಂದ ಹಾಡಿದ್ರು. ಆ ಎಲ್ಲಾ ಶಾಂತ ರೀತಿಯಿಂದ ಕುಂತ ಬರೀ ಮಾತ ಕೇಳಿದವ್ರು ಬರೀ ಎರಡೇ ಸಂದ ಹಾಡಿದ್ರು ಕರೆ. ಹೌದಾ? ಎರಡೇ ಸಂದ ಆದ್ರೂ ಕೂಡ ಹಂಗ ಒಳಗಿನ ಭೂಮಿ ವಿಷಯ ಹೊರಗೆ ತೆಗೆದ್ರು ಅವರು. ಹೌದಾ? ಅವ್ರು ಹೇಳ್ತಿದ್ರು ಆಟ ನಾವು ಅಟ್ಟೆ ತೆಗೆದು ಮಾತು ಹೇಳ್ತಿದ್ವಿ ಅಲ್ಲಿ. ಹೌದಿಲ್ಲ? ಹಂಗ ಗಡಿ ಮಾಡಿ ಕುಸ್ತಿ ಹಿಡು ಮಕ್ಕಳ ನಾವ್ ಅದೀವಿ. ಯಾಕ ಕಂತಿ ಮುಗದ ಹಂಗ ಹಿಂಗ ಅಂತ ಮಾತಾಡಬೇಡ್ರಿ ಗುರುಗಳ. ಯಾಕ ಅಂತ ಹಮ್ ಅನ್ನೋದು ಮುಗಳಾಳ ಮೇಲೆ ಯಾವತ್ತೂ ಇಲ್ಲ. ಹೌದಿಲ್ಲ? ಹಮ್ ಇದ್ದಿದ್ದಪ್ಪ ಅಂದ್ರೆ ನಾ ಅಲ್ಲೇ ಮುಗಳಾಳ ಊರು ಬಿಟ್ಟು 4 ಕಿಲೋಮೀಟರ್ ಹೊರಗೆ ಬರ್ತಿದ್ದಿಲ್ಲ. ನಾನು ಹಮ್ ಎಲ್ಲತ್ತ ತಿಳ್ಕೊಂಡೆ. ಅದೆಲ್ಲ ಅಹಂಕಾರ ತೆಗೆದು ಹೋಗೋದಿನ ಅಂತ ತಿಳ್ಕೊಂಡೆ. ಮಾಯಂಗರ ಸ್ವತಃ ಅಮೋಘ ಸಿದ್ಧ ಹೊರದ ಹಸ್ತ ತಲೆ ಮೇಲೆ ಇಟ್ಟಾರ. ನೀನಲ್ಲ ನಿನ್ನ ಮಗ ಬಂದ್ರು ಕೂಡ ಹಿಂಗೆ ಜಿಗರ ಹಾಡು ಮಗಳದನ್ನ ಇದನ್ನ ಮೊದಲು ತಲೆಯಾಗ ಎಣ್ಣೆ ಬಿಟ್ಟಾಗಿ. ಮುಗಿದಿಲ್ಲ ನಿಮ್ಮಂತ 10 ಮಂದಿ ಭಾಷೆ ಸತ್ಯ ಮಾಡಿಸೋದ್ರ ಮೇಳ ಮುಗಳ ಮೇಳ ಇದ್ರು ಕೂಡ ಚೋಟ ಮೆಣಸಿನಕಾಯಿ ಇದ್ದಂಗ ಕಂಡಾರಿಗತ್ತೆ ಗೊತ್ತ. ಅಂಗಾರಿಂದ ಹಿಡಿದ್ರೆ ಹಳ್ಳೆತ್ತಿನ ಮಟ್ಟ ಉರಿಬೇಕು. ಲವಂಗ ಮೆಣಸಿಕಾಯಿ ಕಲ್ಲು ಖಾರವಾಯ ಇರ್ತದ. ಹೆಂಗ ಗೊತ್ತಾರ ಲವಂಗ ಮೆಣಸಿಕಾಯಿ ಅಂದ್ರ ಅದು ಕಡಿ ಮಟ್ಟ ಏನೋ ಅನ್ಸಲ್ಲ. ಹೇಳಬಾರು ಹೊಡೆದ ನಂತರ ಬಗ್ ಬಗ್ ಅಂತವ ನೀಸನಂತದು. ಹೌದಿಲ್ಲ? ನಾನು ಮಾತಾಡಿಲ್ಲ. ನನ್ನ ಮಾನ್ಯ ಬಾದಾಮಿ ತಾಲೂಕಿನಾಗ ಅವರಿಗೆ ನನಗೇನೆ ಕಾರ್ಯಕ್ರಮ ಇತ್ತು. ಸುಮ್ಮನೆ ಹಚ್ಚ ಹುಡುಕ್ಯಾಡ್ರು 3 ಮಂದಿ ಹೆಣ್ಮಕ್ಳು ಸಿಗಲಿಲ್ಲ. ಹೆಣ್ಮಕ್ಳು ಕುಟ್ಟಿದ್ದಿಲ್ಲ ಸಭಾದಾಗತ್ರ ಅವರು. ಹೌದಾ? ಅದಕ್ಕೆ ನಾನೇನಂದೆ, ಸುಮ್ಮನೆ ಹಚ್ಚು ಕೊಯಮೇನದ ನೀ ಲೈಟ್ ಇದ್ದಿದ್ದಿಲ್ಲ ನಾನು ಅಂತ ಕೇಳಿನ ನಿನಗ. ಹೌದಾ? ಅದು ಮನಾರ ಫೋಕಸ್ ಅನ್ನು ಬಿಟ್ರು ಸ್ಟೇಜ್ ಮೇಲ. ಸುಮ್ಮನೆ ಹಚ್ಚಿದ್ರೆ ನೀವೇ ಕಾಣ್ತಿರ್ಕಿಲ್ರಿ ಸರ. ಸಭಾದಾಗ ಸುಮ್ಮನೆ ಹಚ್ಚುವ ಅವಶ್ಯಕತೆ ಏನದ? ಸುಮ್ಮನೆ ಹಚ್ಚ್ರಿ. ಎಂತದ ಹಚ್ಚ್ರಿ? ಎಂತಲ್ರಿಪ್ಪ? ಜ್ಞಾನದ ಸುಮ್ಮನೆ ಹಚ್ಚಿ ಬೆಳಗ್ರಿ ನೀವು ಗೊತ್ತಾಗ್ತದ. ಹೌದಾ? ನಾ ಹೇಳಿದಾಗ ಯಾಕ ನೀ ಅಡಿಗೆನೇರ ಮಾಡೀನಿ ಇಲ್ಲೋ ಅವ್ರಿಗೆ ಡೌಟ್ ಅದ. ಅಕ್ಕನ ಬೆಂಗಳೂರಿಗೆ ಸಾಲಿ ಕಲ್ಸಾಕಿತ್ತಾಡುತ್ತೀವ ಮಾತಾಡೋದು ಹೇಳ್ತಾನ್ರಿಪ್ಪ. ಕರೆಯದವ್ರು ಹೇಳುದು. ಯಾಕಂದ್ರೆ 10 ವರ್ಷ ಬರೀ ಉಂಡಾಡ್ಕೊತ ತಿರ್ಗಾಂಗ ಸಣ್ಣಕ್ಕೆ ತಿಳ್ಕೊಂಡು ಮನ್ಯಾಗ ಏನೂ ಕೆಲಸ ಹಚ್ಚಲಿಲ್ಲ. ಒಂದು 12 ಅಂತ ಹಿಡ್ಕೊಂಡು B.Ed ಮಟ್ಟ ಕಲಿಬೇಕಾರೆ ಬರೀ ಹಾಸ್ಟೆಲ್ದಾಗ ಇಟ್ಟಿವ್ ನಮ್ಮ ಅಕ್ಕನಂತ ಹೇಳ್ತಾನ. ಹಾಸ್ಟೆಲ್ದಾಗ ಇಟ್ಟಿ ಹೊಟ್ಟೆ ಅಡಿಗೆ ಬರೋದಿಲ್ಲ. ನೀ ಯಾನ ಮಾಡಕ್ ಹಂಗಿಲ್ಲ ಅಡಿಗೆ ಒಳಗ ಬೆಟ್ಟ ಹಾರಿನಪ್ಪ ನಮ್ಮ ಅಪ್ಪನ ಮಗಳೇ ಅಲ್ಲ. ಆದ ರೊಟ್ಟಿ ಮಾಡೋ ಮುಂದೆ ಕೇಳ್ಬೇಡ. ರೊಟ್ಟಿ ಬಿಡಲ್ಲ ಹೇಳಿದ್ರು ಚಪಾತಿ ಹೇಳಿದ್ರು ಸ್ಪೆಷಲ್. ಅದೇ ರೊಟ್ಟಿ ತಿನ್ನ ಮಾಡ್ತಾರ. ತಿನ್ನೋದು ಮಾಡಂಗಿಲ್ಲ. ಹೇಳಿದ್ರು ವೆರೈಟಿ ತಿಂದ್ರೆ ಒಮ್ಮಿಗೆ ಮೈಯ ಬಂದಿರ್ಬೇಕು. ಇಲ್ಲಾಂದ್ರೆ ಇದಾರ ಹಚ್ಚಿರ್ಬೇಕು. ಹಂಗಾಗಿರ್ಬೋದು ಮಹತ್ವ. ಯಾಕಂದ್ರೆ ಹೆಣ್ಣು ಮಕ್ಕಳು ಆಗಿರ್ತಿಪ್ಪ ಅಂದ್ರೆ ಸುಮ್ಮನೆ ಹಚ್ಚೋದು ಗೊತ್ತು, ಅದಕ್ಕೆ ಎಣ್ಣೆ ಹಾಕೋದು ಗೊತ್ತು, ಬತ್ತಿ ಹಾಕೋದು ಗೊತ್ತು, ಅವ್ರು ಕಟ್ಟಿ ಕೊಡೋದು ಹಚ್ಚೋದು ಗೊತ್ತು. ಹೌದಿಲ್ಲ? ಇರ್ಲಿ. ಯಾಕಪ್ಪ ಅಂತಂದ್ರೆ ನಾಳೆ ನೀ ಅಡಿಗೆ ಮಾಡ್ಲಕ್ಕ ಸದಾ ಹೇಳಿದ್ರಿ. ನೀವು ಮರ್ಯಾದೆ ಕಳ್ಕೊಂಡ್ರಿ ಹುಚ್ಕೊಡಿ ಬಿಡ್ರಿ. ಅವ್ರು ನಮ್ಮ ಅಕ್ಕಗೆ ಅಡಿಗೆ ಬರುತ್ತ ನಾವು ನಾಳೆ ಗಂಡ್ರ ಮನೆಗೆ ಹೇಳ್ಕೊಂಡು ಹಿಂಗೆ ಹೇಳ್ತಿದ್ರು. ಅವತ್ತು ಹೋಗೋದು ನೀವು ಬಡ ಹಾಕ್ತಿಂತು. ಕರೆ ಆಗ್ತದಲ್ಲ. ಒಟ್ಟು ರೊಟ್ಟಿ ತಿನ್ನಿಸಿ ಹೋಗಾರ. ರೊಟ್ಟಿ ತಿನ್ನಿಸಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕಾಗಿ ಬಹಳ ಮಾತನಾಡಲಾರ್ದನೆ ವಿಷಯ ಹನುಮಂತ ದೇವರ ವಿಷಯ ಬಹಳ ಚಂದ ಚರ್ಚೆ ಮಾಡಿರೋರು. ಹೌದು, ಬಾರಿ ಮಾತಾಡ್ಯಾರಿಪ್ಪ. ಅಕ್ಕ ಹನುಮಂತ ದೇವರು ಹೆಂಗ ಮಕ್ಕಳು ಯಾರು, ಮೊಮ್ಮಕ್ಕಳು ಯಾರು, ತಾಯಿ ಯಾರು, ತಂದೆ ಯಾರ, ಹನುಮಂತನ ಹೆಂಡ್ರ ಯಾರು, ಅವನ ಮಕ್ಕಳು ಯಾರು? ಹೌದಾ? ಎಲ್ಲ ಬಿಡಿದು ಹೇಳ್ತೀವಿ. ನೀವು ಬರೀ 3 ಜನರು ಹೇಳಿರಿ. ನೀವು 3 ಜನರದ ಹನುಮಂತನ ಹೆಂಡತ್ರೆ 3 ಜನದಾರತ್ತ. 3 ಜನ ಇಲ್ಲ. ನಿಮ್ಮ ಮಾಸ್ತರ್ ಬಹುಶಃ ಗೂಗಲ್ ದಾಗ ಸರ್ಚ್ ಮಾಡಿರ್ಬೇಕು. ಗೂಗಲ್ ದಾಗ ಕೊಟ್ಟಾರ ಏನಂತೇಳಿ ಹನುಮಂತನ ಹೆಂಡ್ರ 3 ಜನದಾರ್ಥ ಗೂಗಲ್ ದಾಗ ಕೊಟ್ಟಾರಿ. ಮಾಸ್ತರ್ ತೆಗೆದು ತೋರಿಸ್ತು ನಾನೇ ನಿನಗೆ. ಹೌದಾ? ಇವ್ರು ಸ್ಕ್ರೀನ್ ಟಚ್ ಅಟ್ಟೆ ನೋಡ್ಯಾರ. ಅಟ್ಟೆ ನೋಡ್ಯಾರ. ಸ್ಕ್ರೀನ್ ಟಚ್ ಮೊಬೈಲ್ ಬಿಟ್ಟು ಹೊರಗೆ ಹನುಮಂತನ ಹೆಂಡ್ರ ಸಹಸ್ರಾರು ಜನದರ. ಸಹಸ್ರಾರು ಜನ. ಹೌದಿಲ್ಲ? ಒಬ್ಬರು ಅಲ್ಲ, ಇಬ್ರು ಅಲ್ಲ, ಸಹಸ್ರಾರು ಜನರ, ಸಾವಿರಾರು ಜನರ ಹನುಮಂತನ ಹೆಂಡ್ರದಾರ ತಿಳ್ಕೊಂಡು ಪರವಿ ರಾಮಾಯಣ ಬುಕ್ ತೆಗೆದು ನೋಡ್ರಿ. ಬುಕ್ಕಿನೊಳಗೆ ಹೆಸರದ. ಪರವಿ ರಾಮಾಯಣ
ಹೌದಿಲ್ಲ ಹಾ. ಹನುಮಂತನ ತಾಯಿ ಯಾಕಪ್ಪ ಅವ್ರು ಹೇಳಿರು ಏನ್ರಿಪ್ಪ ಆ ಹನುಮಂತನ ಹೆಂಡ್ರ ಹೆಸರು 3 ಜನ ಯಾರು ಹಾ 3 ಜನ ಅಲ್ಲ ಸಹಸ್ರಾರು ಜನ ಹೆಂಡ್ರದಾರ ಅದಕ್ಕೆ ನೀವು 3 ಜನ ಕೇಳಿದ್ರೆ 4-5 ಜನ ಹೆಂಡ್ರ ಹೆಸರು ಹೇಳ್ತೀನಿ ಹಾ ಸುವರ್ಣಾಚನ ಅನ್ನುವಂತ ಪೈಲಾ ಹೆಂಡತಿ ಅವಾಗ ನಂತರ ಚಂದ್ರನಕಿಯ ಮಗಳ ಅನಂಗ ಪುಷ್ಟೈಕಿ ನಂತರ ಸುಗ್ರೀವ ಮತ್ತು ಸುತಾರೆಯ ಮಗಳ ಪದ್ಮರಾಗಿ ಮುಂದ ಲಂಕಾ ಪಟ್ಟಣದಾಗ ಪಾಲಕರಿದ್ರು ದ್ವಾರಪಾಲಕ ಏನಿದ್ರ ಅವನ ಮಗಳ ಲಗ್ನ ಆದ ಯಾರ ಹನುಮಂತ ಅವಕ್ಕೆ ಲಂಕಾ ಸುಂದರಿ ಹೌದಿಲ್ಲ ಮುಂದೆ ಕರ್ಣನ ಮಗಳನ್ನು ಕೂಡ ಕಣ್ಣು ಹಾಕಿದಾನೆ ಹೆಂಗ ಸಾವಿರಾರು ಹುಡುಗಿಯರ ಮೇಲೆ ಕಣ್ಣು ಹಾಕ್ಯಾನಕ್ರೆ ಕಣ್ಣು ಹಾಕಿದ್ರು ಕೂಡ ಹನುಮಂತದ ಬಾಲ ಬ್ರಹ್ಮಚಾರಿ ಅಂದ್ರು ಯಾಕಂದ್ರು ಅಂತ ಕೇಳ್ರಿಪ್ಪ ಅವ್ರ ಯಾಕಂದ್ರ ಅಂತ ಕೇಳಕತ್ತಾರ ಯಾಕಂದ್ರೆ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ 4 ಆಶ್ರಮಗಳು ಬರ್ತಾವ ಹೌದು ಬ್ರಹ್ಮಚಾರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಹೌದಾ ಇವ ನಾನು ಆಧ್ಯಾತ್ಮಿಕದಾಗ ಬರ್ತಕ್ಕಂಥ 4 ಆಶ್ರಮದಾಗ ನನ್ನಪ್ಪ ಹನುಮಂತಗಿರ್ತಕ್ಕಂಥ ಸಾವಿರಾರು ಹೆಂಡ್ರ ಅವರು ಕೂಡ ಅವ್ ಏನಂದ್ರು ಏನು ಬಾಲ ಬ್ರಹ್ಮಚಾರಿ ಇರ್ತಾರೆ ಯಾಕಂದ್ರಪ್ಪ ಅಂದ್ರೆ ಈ 4 ಆಶ್ರಮದಾಗ ಬ್ರಹ್ಮಚಾರಿ ಅನ್ನುವಂತ 1ನೇ ಆಶ್ರಮದ ಪರಿಪಾಲನೆ ಮಾಡಿಕೊಂಡಾನ ಬ್ರಹ್ಮಚಾರಿ ಅನ್ನುವಂತ ವೃತ್ತ ತಾಳೆನನ್ನು ಸಲುವಾಗಿ ಅದರ ಪದ್ಧತಿ ಅನುಗುಣವಾಗಿ ಇವ ಹನುಮಂತ ನಡದಾನು ಅನ್ನೋ ಸಲುವಾಗಿ ಇವಾಗ ಬ್ರಹ್ಮಚಾರಿ ಅಂತಂದ್ರು ಹೌದಿಲ್ಲ ಇವ ಹೆಂಡ್ರ ಅವ್ರ ಜೋಡಿ ಸಂಸಾರ ಮಾಡಿಲ್ಲ ಮಾಡುದು ಮಾಡಲಾರ್ದಂಗದಾರ ಇವತ್ತು ಕೃಷ್ಣನ 16,000 ಹೆಂಡ್ರ 16,108 ಅನ್ರಿ 108 16,000 ಹೆಂಡ್ರಕ್ಕಾರೆ ಆದ್ರೂ ಕೂಡ ಅವಂಗೂ ಕೂಡ ಏನಂದ್ರು ಏನ್ರಿಪ್ಪ ಬಾಲ ಬ್ರಹ್ಮಚಾರಿಣಿ ಅಂದ್ರೆ ಕೃಷ್ಣಗೂ ಹೌದಿಲ್ಲ ಇವ್ರ ಆಟ ಮಾಡ್ಯಾರ ನನ್ನಪ್ಪ ಪರಮಾತ್ಮನ ಆಟ ಬಹಳ ಏನಂತ್ರಿಪ್ಪ ಪರಮಾತ್ಮ ಯಾಕಂದ್ರ ಶಿವಶಕ್ತಿ ವಿಷಯದೊಳಗ ಶಕ್ತಿ ಪಾಲ ತಾವ್ ಹಿಡ್ದಾರ ಶಂಭನ ಪಾಲ್ ನಮ್ಮ ಅಪ್ಪನ ಪಾಲ್ ನನಗೂ ಕೊಟ್ಟಾರ ಹೌದಿಲ್ಲ ನಮ್ಮ ಅಪ್ಪ ಎಂತಾವ ಅವ್ರು ಹೇಳಿರೋ ಅಂಧಕಾರ ತುಂಡಕಾರ ನೀರ ನಿರಂಕಾರದಾಗ ಏನೂ ಇದ್ದಿದ್ದಿಲ್ಲ ನಮ್ಮವ್ವ ನಿಮ್ಮವ್ರು ಯಾವಕ್ಕಿರಲ್ಲ ಇಲ್ಲಿ ಅವ್ರ ಹೆಸರು ಬೇಕಲ್ಲ ಅವ್ರ ಮಮ್ಮಿ ಯಾರ ಕೇಳು ಗಾಡಿ ಹೋಗ್ಯಾರ ಅವರು ಪ್ರಥಮವಾಗಿ ಅಂಧಕಾರ ತುಂಡಕಾರ ನೀರ ನಿರಂಕಾರದೊಳಗೆ ಏನೂ ಇಲ್ಲ ಏನೋ ಇರ್ಲಾರಂತ ಸಂದರ್ಭದಾಗ ವ್ಯಕ್ತ ಇತ್ತು ವ್ಯಕ್ತದಿಂದ ಅವ್ಯಕ್ತ ಹುಟ್ಟುಕೊಟ್ಟು ಅವ್ಯಕ್ತದಿಂದ ಪರಬ್ರಹ್ಮ ಇತ್ತು ಪರಬ್ರಹ್ಮನ ಪರಮಾತ್ಮ ಇತ್ತು ಹುಟ್ಟುಕೊಂಡ ಅವೇ ಪರಮಾತ್ಮನ ಈ ಜಗತ್ತು ಸೃಷ್ಟಿ ಮಾಡ್ಯಾನ ನಮ್ಮಪ್ಪ ಪರಮಾತ್ಮ ಜಗತ್ತು ಸೃಷ್ಟಿ ಮಾಡ್ಯಾನ ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ಪಂಚ ಮಹಾಭೂತಗಳನ್ನು ತಯಾರು ಮಾಡಿದ ಪಂಚ ಮಹಾಭೂತಗಳ ಶರೀರವನ್ನು ಮಾನವ ಜನ್ಮದಲ್ಲಿ ಹುಟ್ಟುಕೊಂಡಾನ 25 ತತ್ವದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಶರೀರವನ್ನ ನನ್ನಪ್ಪ ಪರಮಾತ್ಮ ತಯಾರು ಮಾಡಿದಾನ ಎಲ್ಲ 25 ತತ್ವವನ್ನ ಒಳಗೊಂಡಿರ್ತಕ್ಕಂಥ ಶರೀರ ತಾಯಿಯ ಗರ್ಭದೊಳಗೆ ಹಾಕಿದ ನಮ್ಮಪ್ಪ ಪರಮಾತ್ಮ ನಿಮ್ಮವು ಹಾಕಿಲ್ಲಲ್ಲಿ ಹೌದಿಲ್ಲ ನಮ್ಮ ಅಪ್ಪನ ಆಟ ಬಹಳ ಹಂಗಾಗಿ ನಮ್ಮ ಅಪ್ಪನ ಆಟ ಅದೇ ತಿಳ್ಕೊಂಡ್ರಿ ಅಲ್ಲಿ ನಿಮ್ಮ ಮಗು ಎಲ್ಲಿಗಳು ಸುಮ್ಮ ಅಂದ್ರು ನಿಮ್ಮ ಮಗಳು ಅಲ್ಲೇ ಅಡಿಗೆ ಮನೆ ಆಗತ್ತೆ ಗಡಿಗೆ ಮಕ್ಕಳು ತೊಳ್ಕೊಂಡು ಅಲ್ಲೇ ಕುಂದ್ರದಕ್ಕೆ ಕಳಿದು ಅಡಿಗೆ ಮಾಡುದು ಅಪ್ಪಾಗ ಹಾಕೋದು ಎಷ್ಟು ಬಿಟ್ರೆ ನಿಮ್ಮ ಅವನಿಗೆ ಕೆಲಸ ಇಲ್ಲ ಎಲ್ಲಾ ಆಟ ನಮ್ಮ ಅಪ್ಪಂದ ಐತೆ ನಮ್ಮ ಅಪ್ಪ ಹೇಳಂದ್ರೆ ಹೇಳಬೇಕು ಕುಂದ್ರಂದ್ರೆ ಕುಂದಿರ್ಬೇಕು ಹೌದು ಅಂದ್ರೆ ಬರಬೇಕು ಹೋಗಂದ್ರೆ ಹೋಗಬೇಕು ತಪ್ಪದಾಗ ಯಾರು ಕುಂದ್ರು ಗುಮ್ಸ್ಕೊಂಡು ಸುಮ್ಮನೆ ಇರಬೇಕು ಬಾ ಅಂದ್ರೆ ಬರಬೇಕು ಹೋಗಂದ್ರೆ ಹೋಗ್ಬೇಕ ಇವತ್ತು ತವರು ಮನೆಗೆ ಹೋಗಂದ್ರೆ ಹೋಗ್ಬೇಕು ಬಾ ಅಂದ್ರೆ ಬರ್ಬೇಕು ಇದು ಜನರಲ್ ಆಗ ತಿಳ್ಕೊ ಮುಂದೆ ಬ್ರಹ್ಮ ಭಗವಾನ್ ಹುಟ್ಟಿಸಿದಾನ ನಮ್ಮಪ್ಪ ಪರಮಾತ್ಮ ಮಾನವ ಜನ್ಮಕ್ಕೆ ತಂದಾನಕರೆ ಒಂದು ದಿನ ನಮ್ಮ ಆಯುಷ್ಯ ಮುಗಿತಂದ್ರ ನಮ್ಮಪ್ಪ ಮ್ಯಾಲ ಕುಂತ ಮಿಸ್ಕಾಲ ಹೊರದಂದ್ರ ಹೌದಾ ಇಲ್ಲದ ಕಿಸ್ಕಾಲಕ್ಕೆ ಹೋಗ್ಬಿಡುದ್ರಿಪ್ಪ ಬಡ್ಡ ಕುಂತ ಕಿಸ್ಕಾಲ್ ಹಾಕುದೇ ನೀವು ಹೌದಾ ಹೌದು ನಮ್ಮ ಅಪ್ಪ ಬಾ ಅಂದ್ರೆ ಬರ್ಬೇಕು ಮ್ಯಾಲ ಕೂತ್ ಕೆಳಗ ಹೋಗಂದ್ರೆ ಹೋಗ್ಬೇಕು ನೀವು ಎಲ್ಲ ನಮ್ಮ ಅಪ್ಪನ ಆಟದ ನಮ್ಮ ಅಪ್ಪನಲ್ಲಿ ಅಂತ ತಾಕತ್ತೈತೆ ತಿಳ್ಕೊಂಡು 16,000 ನಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಅವ್ಗೆ ಏನಂತಾರ ಹಂಗಾದ್ರ ಏನಂತಾರ ಯಾಕ್ರಿ ಹೌದು
ಅಂತ ತಾಕತ್ತ ನಮ್ಮ ಅಪ್ಪನ ಮೇಲೆ ಒಂದಲ್ಲ ಎರಡನೇದು ಅವನು ನೋಡ್ಲಿಪ್ಪ ಅಂದ್ರೆ ನಿಮ್ಮ ಮಗುಗೆ ಏನು ಅಂತಾರ ನೀವೇ ತಿಳ್ಕೊಂಡ್ ಬಿಡ್ರಿ ಹೌದಿಲ್ಲ ಅಂತ ತಾಕತ್ತು ನಮ್ಮ ಅಪ್ಪನ ಬಳಿ ಐತಂದ್ರೆ ಋಷಿ ಮುನಿಗಳ ಹೆಂಡ್ರ ಲಗ್ನ ಆದ ಋಷಿ ಮುನಿಗಳ ಹೆಂಡ್ರ ಮೇಲೆ ಲಗ್ನ ಆದಕರೆ ಆದ್ರೆ ನಮ್ಮ ಅಪ್ಪ ಹೆಂಗ ಆಯ್ತು ಆಟ ಮಾಡಿದಲ್ಲಿ ಹೆಂಗ್ರಿಪ್ಪ 16,000 ಹೆಂಡ್ರ ಬಾಜುಕು ಪ್ರತಿಯೊಬ್ಬರ ಬಾಜುಕು ಮಲ್ಕೊಂಡಿದ್ದ ಕರೆ ಆದ್ರೆ ಸಂಸಾರ ಮಾಡಿದ್ರು ಮಾಡಲಾರ್ದಂಗ ನಮ್ಮಪ್ಪ ಪರಮಾತ್ಮ ಹೌದಾ ಈ ಕಡೆ ಎಲ್ಲಾರು ಬಾಜುಕಿದ್ದ ಅಲ್ಲಿ ತಮ್ಮ ಗಂಡಗಳ ಬಾಜುಕು ತಮ್ಮ ಹೆಂಡ್ರ ನಿರ್ಮಾಣ ಮಾಡಿ ಅಲ್ಲಿ ಇಟ್ಟಿದ್ದ ಅಂತ ಆಟ ಮಾಡುವಂತ ತಾಕತ್ತು ನಮ್ಮ ಅಪ್ಪನ ಬಲ್ಲಿ ಅದ ಹೌದಾ 16,000 ಹೆಂಡ್ರ ಏನ ಅವ್ರ ಋಷಿಗಳ ಹೆಂಡ್ರ ಏನದಲ್ಲ ಅವ್ರ ಬಾಜುಕು ತಮ್ಮ ಹೆಂಡ್ರ ಬಾಜು ಅದಾರ ಹಂಗ ಸೃಷ್ಟಿ ನಿರ್ಮಾಣ ಮಾಡ್ಯಾನ ಹೌದಾ ಹಂಗ ಆಟ ಮಾಡ್ಯಾನ ಅವ್ರ ಮುಂದ ಬಾಜು ಮಗನಾಗ ನೋಡ್ರಿ ಹೆಣ್ ತಿದ್ದಂಗ ಇದಾವ ಅವ್ರ ನೋಡ್ರಿ ನಮ್ಮ ಅಪ್ಪನ ಬಾಜು ಮಲ್ಕೊಂಡಾರ ನಿಮ್ಮ ಮಗುಗಳ ಹೌದಾ ಹೌದಿಲ್ಲ ಮಲ್ಕೊಂಡ್ರು ಕೂಡ ಅವ್ರು ನೋಡಿ ಸಂಸಾರ ಮಾಡ್ಯಾನ ನಮ್ಮಪ್ಪ ಮಾಡಿದ್ರು ಮಾಡ್ಲಾರ್ದಂಗದನ ಹೆಂಗ ಮಾಡ್ಯಾನಪ್ಪ ಅಂದ್ರ ನಾವು ನೀವು ಮಾಡ್ತಕ್ಕಂತ ಪ್ರಪಂಚ ಹೆಂಗ ಐತಪ್ಪ ಅಂದ್ರ ಇದು ಒಂದ ಎಮ್ಮೆ ನೀರು ಕುಡ್ದಂಗದ ಹೌದಾ ಎಮ್ಮೆ ನೀರು ಕುಡ್ದಂಗ ಇವತ್ತ ನನ್ನಪ್ಪ ಸಹಸ್ರಾರ ಜನರ ಹೆಂಡ್ರನಾದ ಹನುಮಂತ ಮಗು ಬಾಲ ಬ್ರಹ್ಮಚಾರಿ ಅಂದ್ರ ಯಾರು ಅಮಾವಾಸ್ಯದ ಪ್ರಥಮಾವತಿ ಲಗ್ನ ಅದ ಮಗು ಕೂಡ ಬ್ರಹ್ಮಚಾರಿನಿ ಅಂದ್ರು ಸನ್ಯಾಸಿನಿ ಅಂದ್ರು ಕೃಷ್ಣ 16,000 ಮತ್ತು 8 ಮಂದಿ ಪಟ್ಟದ ರಾಣಿಯರಾದ್ರು ಇವ್ಗೂ ಕೂಡ ಬ್ರಹ್ಮಚಾರಿ ಬಾಲ ಬ್ರಹ್ಮಚಾರಿನಿ ಅಂದ್ರು ಯಾಕ ಇಂಥವ್ರಿಗೆ ಇಂಥವ್ರು ಮಾಡ್ತಕ್ಕಂತ ಪ್ರಪಂಚ ಹೆಂಗ ಐತಿಪ್ಪ ಅಂದ್ರೆ ಒಂದು ಆಕಳ ನೀರು ಕುಡ್ದಂಗ ಐತಿ ಹೌದು ಆಕಳ ನೀರು ಕುಡ್ದಂಗ ಆಕಳನ್ನ ಕೆರೆ ನೀರಿಗೆ ಬಿಡು ಆಕಳ ಏನ್ ಮಾಡ್ತದ ಯಾರು ಮಾಡ್ತದ್ರಿಪ್ಪ ಕೊಂಡಿಲೆ ನೀರು ಕುಡಿದು ಹಿಂದೆ ಕುಂಡಿಲೆ ಸರಿತದ ಹೌದಾ ನಾವು ಮಾಡೋ ಸಂಸಾರ ಹೆಂಗದ್ರಿಪ್ಪ ನಾವು ನೀವು ಮಾಡ್ತಕ್ಕಂತ ಪ್ರಪಂಚ ಒಂದು ಎಮ್ಮಿ ನೀರು ಕುಡ್ದಂಗದ ಒಂದು ಎಮ್ಮಿ ನೀರು ಕುಡ್ದಂಗ ಇದಂಗ್ರಿಪ್ಪ ಎಮ್ಮಿನನ್ನ ಕೆರೆ ನೀರಿಗೆ ಬಿಡು ಎಮ್ಮಿ ಏನ್ ಮಾಡ್ತದ ಮೊದಲು ಒಳಗೆ ಹೋಗ್ತದ ಒಳಗೆ ಹೋಗಿ ಹೊಂಡದಾಗ ಹೋಗಿ ಉಚ್ಚಿ ಒಯ್ದು ಹಂಡಿ ಹಾಕಿ ಹೌದಾ ಕಚ್ಪಿಸಿ ಕುಡ್ದಾಡಿ ನೀರೆಲ್ಲ ಕಲಕ ಮಾಡಿ ಹಳ್ಳಿ ಬರೋ ಸಂದರ್ಭದಾಗ ಎಮ್ಮಿ ನೀರು ಕುಡಿದು ಬರ್ತದ ಇದು ನಾವು ನೀವು ಕರಿತಲಿ ಮಾನವರು ಮಾಡ್ತಕ್ಕಂತ ಪ್ರಪಂಚದ ಹೌದಾ ಹೌದಿಲ್ಲ ಅದಕ್ಕಾಗಿ ಅವರಿಗೆ ನಮಗ ಗಜಾಂತರ ಅಂತದ ಅವ್ರ ಪ್ರಪಂಚ ಮಾಡ್ಯಾರ ಕರೆ ಮಾಡು ಕೂಡ ಮಾಡ್ಲಾರ್ದಂಗ ಆಟ ಮಾಡ್ಯಾರ ಹೌದಾ ಆಶ್ರಮಗಳದಾವಲ್ಲ ಅಂತ ಆಶ್ರಮದಾಗ ಇವತ್ತ ನನ್ನಪ್ಪ ಯೋಗನಾದ ಅಮೋಘಸಿದ್ದ ಹೆಣ್ತದಾಕ್ರೆ ಸನ್ಯಾಸಾಶ್ರಮ ತೊಟ್ಟಿದ್ರಾಗ 4 ಆಶ್ರಮದಾಗ ಬ್ರಹ್ಮಚಾರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಇದ್ರೊಳಗ 4ನೇ ಆಶ್ರಮವನ್ನು ಅಳವಡಿಕೆ ಮಾಡ್ಕೊಂಡ ಅಮೋಘಸಿದ್ದ ಇವಾಗ ಸನ್ಯಾಸಿ ಅಂದ್ರು ಹೌದಾ ಹಂಗ ಹನುಮಂತ ಏನ್ ಮಾಡಿದ ಬ್ರಹ್ಮಚಾರಿ ವೃತ್ತವನ್ನು ಆಚರಣೆ ಮಾಡಿದ ಇವಾಗ ಬ್ರಹ್ಮಚಾರಿ ಅಂದ್ರು ಹೌದಾ ನಾವೆಲ್ಲರೂ ಕೂಡ್ಕೊಂಡು ಗೃಹಸ್ಥಾಶ್ರಮ ಆಶ್ರಮವನ್ನು ಪರಿಪಾಲನೆ ಮಾಡಿದ್ವಿ ನಮಗ ಪ್ರಪಂಚ ಇಂಥದ ಪ್ರಪಂಚದ ಹೌದಾ ಹೌದಿಲ್ಲ ಅದಕ್ಕೆ ಅವರಿಗೆ ನಮಗ ಗಜಾಂತರ ಅಂತ ಇದ್ರಿ ಅನ್ನಾರ ಏನು 3 ಜನ ವಾಟ್ಸಾಪ್ ಫೇಸ್ಬುಕ್ ತೆಗೆದು ಬಿಡ್ರಿ ಹೌದಿಲ್ಲ ಸಾವಿರಾರು ಜನರು ಯಾಕದ ಅವಾಗ ಹೆಂಡ್ರದಾರ ಆದ್ರೂ ಕೂಡ ಮಾಡಿ ಕೂಡ ಮಾಡ್ಲಾರ್ದಂಗ ನನ್ನಪ್ಪ ಹನುಮಂತದಾನು ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತನಾಡಾರ್ದೇನೆ ಹನುಮಂತ ಆಗಿರ್ತಕ್ಕಂತ ಒಂದು ಮಾತು ಹೇಳಿರು ಆ ಸಮುದ್ರಕ್ಕೆ ಸೇತುವೆ ಕಟ್ತಿದ್ರು ಹನುಮಂತ ಸೀತಾ ಮಾತೇನೆ ಶೋಧ ಮಾಡಿ ತರಬೇಕಾದ್ರೆ ಸಮುದ್ರಕ್ಕೆ ಸೇತುವೆ ಕಟ್ಟಾರ ಸೇತುವೆ ಕಟ್ಟಬೇಕಾರ ರಾಮ ಅನ್ನುವಂತ ನಾಮವನ್ನು ಬರೆದ ಸಮುದ್ರದೊಳಗೆ ನೀರಿನೊಳಗೆ ಹೋಗಿತ್ತಿದ್ದವ ಅವಾಗ ನೀರಿನೊಳಗೆ ಕಲ್ಲು ತೇಲ್ತಿತ್ತು ಹನುಮಂತ ಓದಿರ್ತಕ್ಕಂತ ಕಲ್ಲು ತೇಲ್ತಿತ್ತು ಅವಾಗ ಸಮುದ್ರಕ್ಕೆ ಸೇತುವೆ ನಿರ್ಮಾಣ ಆಯ್ತು ಇದನ್ ಮಾತುಗಳ ಹೇಳ್ರಿಪ್ಪ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾರ ಏನಾಗಿತ್ತು ಕಲ್ಲು ಮ್ಯಾಲ ತೇಲ ಹೌದಿಲ್ಲ ಆ ಕಲ್ಲು ಮ್ಯಾಲ ತೇಲಬೇಕಾದ್ರೆ ಕಾರಣ ಏನಿತ್ತು ಹೌದಾ ಸಮುದ್ರದ ಸೇತುವೆಯನ್ನ ಇಟ್ಟೇ ಆಗುತ್ತೈತಿ ಅಂತ ಅಳದಾನವ ಹನುಮಂತ ಅಳದಾನ ಎದರದಿಂದ ಅಳದಾನ ಹೌದಾ ನೀವ್ ಎಷ್ಟು ಗುಮ್ಮಿ ಕೇಳ್ತಿರ್ಲಿ ಅದಕ್ಕಿಂತ 4 ಇಂಚ್ ತಳ ಗುಮ್ಮಿ ಕೇಳೋರು ಯಾಕಂದ್ರೆ ಇವತ್ತು ನಾವು ಎಷ್ಟು ಎತ್ತರ ನೀವು ಮಾಪಿ ಮಾಡ್ಬೇಕಾರೆ ಏನ್ ಮಾಡ್ತಾರ ಯಾಕ್ರಿಪ್ಪ ನಿಂತ ನೋಡಿ ಮಾಪಿ ಮಾಡ್ಬೇಕಾಗ್ತದೆ ಇಚ್ಪಟ್ಟಿಗಾರ ಬೇಕಾಗುತ್ತೆ ಏನಾದ್ರು ಪೇಪರ್ ಬೇಕಾಗ್ತದ್ರಿಪ್ಪ ಹೌದಿಲ್ಲ ಹಂಗ ಅವ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾರ ಸಮುದ್ರವನ್ನ ಅಳದಾನ ಎದರದಿಂದ ಅಳದಾನ ಅಂದ್ರೆ ನಾವು ಕೇಳಿರೋ ಪ್ರಶ್ನೆಗೆ ನಿಮ್ಮ ಉತ್ತರ ಕೊಲ್ಲ ಸಮುದ್ರದ ಕಲ್ಲು ಅವರ ಕಡೆ ಕಲ್ಲು ತೆಲಕ್ಕೆ
ಯಾಕೆ ಕಲ್ಲು ತೇಲ್ತಿ ಇದಕ್ಕ ತೇಲೈತಂದ್ರ ಅದು ಉತ್ತರ ಕುಲ್ಲ ಇಲ್ಲ ಒಳಗೆ ಗುಮ್ಮಿಸಿ ಹೊರಗೆ ತಗೊಂಡ್ಬರಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕಾಗಿ ಶಂಬನ ಪಾಲ ನಮ್ಮ ಅಪ್ಪನ ಪಾಲ ನಮಗೈತಿ ಅವನ ಪಾಲ ನಿಮಗದ ಹೌದಿಲ್ಲ ನಮ್ಮ ಅಪ್ಪ ಆಗಿರ್ತಕ್ಕಂಥ ಏನ್ ಮಾಡ್ಯಾನ ಯಾನ್ರಿಪ್ಪ ನಿಮ್ಮ ಅವ್ವಗ 5 ಮುತ್ತೈತಾನ ಕೊಟ್ಟಾನ 5 ಮುತ್ತೈತಾನ ಹೌದು 5 ಮುತ್ತೈದು ತಾನ ಏನಂತ್ರಿಪ್ಪ ಕುಂಕುಮ ಇಲ್ಲಿ ಯಾಕೆ ಹಚ್ಕೋತಾರ ಇಲ್ಲಿ ಬೋತಲಾಗಿ ಯಾಕೆ ಹಚ್ಕೋತಾರೋ ಅದ ಗತಿ ಯಾರ ಆ ಕುಂಕುಮ ಅನ್ನುವಂತ ಶೋಭೆ ನಿಮ್ಮ ಅವ್ವಗೆ ಬರ್ಬೇಕಾರ ಮುತ್ತೈತನ ಚಾರ್ಜ್ ನಿಮ್ಮ ಅವ್ವಗೆ ಬರ್ಬೇಕಾರ ನಮ್ಮ ಅಪ್ಪ ಹಿಂದಿದ್ದಾಗನೇ ನಿಮ್ಮ ಅವ್ವಗೆ ಚಾರ್ಜ್ ಬರ್ತದ ಹೌದು ಅಪ್ಪ ಇರ್ಲಾರ್ದೆ ಯಾರೇ ಕುಂಕುಮ ಹಚ್ತಾರೇನ್ರಿಪ್ಪ ನಮ್ಮ ಅಪ್ಪ ಇರ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಅವ್ವಗ ಮುತ್ತೈತನ ಬೆಲೆ ಸಿಗುದಿಲ್ಲ ನಿಮ್ಮ ಅವ್ವಗ ಮುತ್ತೈತನ ಬೆಲೆ ಎಲ್ಲರೂ ಹಚ್ತಾರ ಕುಂಕುಮ ಕರೆ ಮುತ್ತೈದು ತನ ಚಾರ್ಜ್ ಸಿಗಬೇಕಾಗಿದೆ ಅಷ್ಟೇ ಹೌದಾ ಮುತ್ತೈದು ತನ ಚಾರ್ಜ್ ಸಿಗಬೇಕ್ರೆ ಅಲ್ಲಿ ನಮ್ಮ ಅಪ್ಪ ಕಾರಣದಾನ ಹೌದಿಲ್ಲ ಕೈಯ ಕೈ ಬಳಿ ಕಾಲಾಗ ಕಾಲಂಗ್ರ ಹನಿ ಮ್ಯಾಲ ತಿಲಕ ಕೊಳಾಗ ಮಂಗಳ ಸೂತ್ರ ಕಾಲಾಗ ಕಾಲಂಗ್ರ ಯಾಕೆ ಹಾಕ್ತಾರ ಯಾಕ್ರಿಪ್ಪ ಮತ್ತೊಬ್ಬರ ಮ್ಯಾಲ ನೆದರಿಡೋ ಹೊರಗ ನೆದರು ಹೋಗಬಾರ್ದು ತನ್ನ ಕಾಲ ಮೇಲೆ ನೆದರು ಇರ್ಲಿ ತಿಳ್ಕೊಂಡಿಗೆ ಕಾಲಾಗ ಕಾಲಂಗ್ರ ಹಾಕ್ಯಾರ ತಗ್ಗಿ ಬಗ್ಗೆ ನಡೆಯುತ್ತೆ ಕಾಲಾಗ ಕಾಲಂಗ್ರ ಹಾಕ್ಯಾರ ಬಾಗಿ ನಡೀತಂಗೆ ತಿಳ್ಕೊಂಡು ಹೌದಿಲ್ಲ ಕೊಳಾಗ ಕರಮನೆ ತಾಳೆ ಕಟ್ಟಾರ ತಾಳೆತ್ತ ಯಾಕೆ ಸುಟ್ರೆ ಗಂಡನ ಮನೆಯೊಳಗ ಹತ್ತು ಕಾಡ್ತಾರ ಮಾವ ಕಾಡ್ತಾರ ಗಂಡ ಕಾಡ್ತಾನ ನೆಗ್ಯಾನಾರ ಕಾಡ್ತಾರ ಅತ್ತಿ ಬಾವು ಮೈದಂದ್ರ ಕಾಡ್ತಾರ ಅದಕ್ಕೆಲ್ಲ ತಾಳಿ ಬಾಳ್ಕೊಂಡ ಗಂಡನ ಮನೆಯಾಗ ಜೀವನ ಮಾಡಿ ತವ್ರ ಮನೆ ಕೀರ್ತಿ ತಗೊಂಡ ತಂಗಿ ತಿಳ್ಕೊಂಡ ಅಲ್ಲಿ ಒಂದು ತಾಳಿ ಅನ್ನುವಂತ ಹೆಸರು ಪಟ್ಟ ಕೊಟ್ಟ ತಾಳಿ ಕಟ್ಟ್ಯಾರ ಹೆಣ್ಣಿಗೆ ತಾಳಿ ಕಟ್ಟ್ಯಾರ ಹೌದಾ ಅದಕ್ಕೆ ತಾಳಿ ಕಟ್ಟಿದ ಮೇಲೆ ಹೆಣ್ಣ ತಾಳಿ ಬಾಳಿ ನಡಿಬೇಕಾಗ್ತದೆ ನಿಮ್ಮವ್ವ ತಾಳಿ ಬಾಳಿ ಬಗ್ಗಿ ನಡಿಬೇಕಂದ್ರೆ ಹಂಗ ನಮ್ಮ ಅಪ್ಪ ಅಲ್ಲ ನಮ್ಮ ಅಪ್ಪ ಯಾವಾಗಿರೋ ಕಣಾನೆ ಹೌದಾ ಏನ್ ರಾಜಾನೆ ನಮ್ಮ ಅಪ್ಪ ಹೌದಿಲ್ಲ ಯಾಕಂದ್ರ 10 ಲಗ್ನ ಆದ್ರೂ ನಮ್ಮ ಅಪ್ಪಗೆ ಕಿಮ್ಮತ್ತದ ಹೌದಾ ಹಂಗ ನಿಮ್ಮವ್ವಗೆ ಕಿಮ್ಮತ್ತೆ ಸಿಗುದಿಲ್ಲ ಇಲ್ಲ ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗೋದು ಬೇಡ ಹೌದಿಲ್ಲ ಇನ್ನೊಂದು ಮಾತು ಕೇಳೋದ ಯಾನ್ರಿಪ್ಪ ಅವ್ರು ಹೇಳ್ತಾರ ಮುಂದಿನ ಸಂದರ್ಭ ಏನಂತ ಹೇಳ್ತಾರಿಪ್ಪ ಅವ್ರ ಯಾಕ ನಮ್ಮವ್ವ ದ್ರೌಪದಿ 5 ಮಂದಿ ಗಂಡನ ಆಗ್ಯಾಳ ತರ್ತಾರ ಅವ್ರು ಹೌದಾ ಇಲ್ಲೊಂದು ಐತಿ ನಿಮ್ಮವ್ವ ದ್ರೌಪದಿ 5 ಮಂದಿ ಗಂಡನ ಆಗಬೇಕಾರ ಹೌದಿಲ್ಲ 5 ಮಂದಿ ಆಗಬೇಕಾರ ಕಾರಣ ಏನಿತ್ತು ಹೌದಾ ಏನು ಕೊಳೆ ಏನು ಕಾರಣ ಇತ್ತು ಏನು ಕೊಳೆ ಬೀಸಿದ್ರೆ ಇದ್ದೇನೆ ಕೇಳೋದೈತಿ ಒಂದೇ ಆಗಬೇಕು 5 ಮಂದಿ ಆಗ್ಯಾಳಕ್ಕೆ ಹೌದಿಲ್ಲ 5 ಮಂದಿ ಲಗ್ನ ಆಗ್ಬೇಕಾರ ನಿಮ್ಮ ಅವ್ರಿಗೆ ಏನು ಕೊಳೆ ಬಿತ್ತದ್ ನೋಡಪ್ಪ ನಮ್ಮ ಮನೇಲಿ ಹೌದು ಅವ್ರ ಕ್ವಶನ್ ಬೇರೆ 5 ಮಂದಿ ಇದ್ರು ಕೂಡ ಈಕೆಗೆ ಪತಿವ್ರತ ಧರ್ಮದ ಹೆಣ್ಮಗಳೇನೆ ಅಂದ್ರು ದ್ರೌಪದಿಗೆ ದ್ರೌಪದಿಗೆ 5 ಮಂದಿ ಗಂಡ ಯಾರು ಪಂಚಪಾಂಡವ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಹೌದಾ ಇವರು 5 ಮಂದಿ ಗಂಡಗಳಿದ್ರು ಕೂಡ ಈಕಿ ಪತಿವ್ರತ ಧರ್ಮದ ಹೆಣ್ಮಗಳನ್ನೇ ಯಾಕೆ ಅಂದ್ರು ನಿಮಗೆ ಪ್ರಶ್ನೆ ಅವನ ಪಾಲ್ ಹೇಳಿದ್ರಲ್ಲ ಅವನ ಪಾಲ್ 5 ಮಂದಿ ಗಂಡಗಳಿದ್ರು ಕೂಡ ಈಕೆ ಪತಿವ್ರತ ಧರ್ಮದ ಹೆಣ್ಮಗಳಿಗೆ ಯಾಕೆ ಅಂದ್ರು ಅನ್ನುವಂತ ನಿಮಗೊಂದು ಪ್ರಶ್ನೆ ಕೇಳಿ 3 ಮಾತು ಕೇಳಿದಾಗ ಮುಂದಿನ ಸಂದಿಗೆ ಏನು ಮಾತಾಡ್ತೀವಿ ಮಾತಾಡ್ರಿ ಬಹಳ ಹೆಚ್ಚಿಗೆ ಮಾತನಾಡ್ಲಾರನೆ 4 ನುಡಿ ಜಾಲ ಹಾಡಿ ಆ ತೆಗಡೆ ಹುಡುಗಿ ಹಾಡ್ತೀವಿ ಹೌದಾ ಹಾಡ್ಯಾರಿಪ್ಪ ಅದ್ಯಾನು ಹೊಸ ಟ್ರೆಂಡಿಂಗ್ ಹತ್ತದು ಟ್ರೆಂಡಿಂಗ್ ಯಾನು ಹನುಮಂತ ಹಾಡಿದಲ್ಲ ಕಣ್ಣಿನೊಳಗ ಶುರುವಾದ ಪ್ರೀತಿ ಹೌದಾ ಮಡಿಮಾನ್ ಐತಿ ವಾ ಬಾಯಿ ನಮಾನಿ ಹನುಮಂತನ ಬಿಗ್ ಬಾಸ್ ಹೋಗಿ ಈಗ ಹಾಡಿರ್ಬೇಕಾದ ನಾವು ಇದನ್ನ ಹಾವೇರಿ ಜಿಲ್ಲಾಗಳು ಅಣ್ಣಗಳು ಭಜನಾ ಪದ ಹಾಡಿಬಿಟ್ಟಾರ ಈಗ ಅಣ್ಣನ ವಯಸ್ಸಿಗೆ ಈಗ ನಿಮಗೆ ಹೊಸದಾಗಿರೋದ ಅಷ್ಟೇ ಅದಕ್ಕಿಂತ ಒಂದು ಹಳಿದ ಮೊದಲು ಜಾನಪದ ಆ ಜಾನಪದ ಮೇಲೆ ಭಜನಾ ಪದ ಮಾಡ್ಯಾರ ಅದೇ ಭಜನಾ ಪದ ಟ್ರೆಂಡಿಂಗ್ ತಂದು ನಮ್ಮ ಹನುಮಂತನ ಬಿಗ್ ಬಾಸ್ ಗಳನ್ನ ಅದನ್ನ ತಂದು ಈಗ ಹೊಸ ಹಾಡ್ಲಾಕತ್ತಾರ ಟ್ರೆಂಡಿಂಗ್ ಅತ್ತ ಬಾಯಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೌದು ಕಲ್ಲು ಸರ ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಬಾಳ ಓಲ್ಡ್ ಹಳಿ ಜಾನಪದ ಬಹಳ ಮಹತ್ವದ ಹೌದು ಬಿಟ್ಟು ಹೊಂಟಲ್ಲ ನನ್ನ ಹಳ್ಳೆ ಹುಡುಗಿ ಮನೆಯಾವ ಹೊಂಟಲ್ಲ ನನ್ನ ಹಳ್ಳೆ ಹುಡುಗಿ ಮನೆಯಾವ
ಅದಕ್ಕಾಗಿ ಇಂಥವೆಲ್ಲ ಓಲ್ಡ್ ಜನಪದ ಬಹಳ ಅದ್ರೊಳಗೆ ಅರ್ಥದ ಅಟ್ಟೆ ಕಟ್ಟುಗೊಂಡಿ ಏನ ಗೆಳತಿ ಹೌದಾ ನನ್ನ ಮಾರಿ ನೋಡಕ ಬರುವಲ್ಲಿ 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 ನಮ್ಮ ಮೊಯ್ನಿ ಕೈ ಕೊಟ್ಟ ಯಾರೇನ ಕುಚ್ಚಾರ ನಿನಗ ಮಾರಿ ಗಂಟ ನೀ ತೆಗಿವಲ್ಲಿ ಬರುವಲ್ಲಿ ಬರುವಲ್ಲಿ ಬುಕ್ಕುರಿನ ನೀರಿಗೆ ಬರುವಲ್ಲಿ ಸುಮ್ಮ ಇದು ಸಿಂಪಲ್ ಏರ್ ಹಾಡತ್ತೀನಿ ನಾ ದಗ್ಗದಾಗ ಹಬ್ಬ ಸುಮ್ಮ ಅಟ್ಟೆ ಹಬ್ಬಕ್ಕೆ ಬಂದ ಹೂ ಬರ್ತೀವಿ ಈಗ ನಾನು ಹೂ ಬಂದು ನೆನಪಿರ್ತೀವಿ ಹಬ್ಬಕ್ಕೆ ಬಂದ ಹೂ ಬರ್ತೀವಿ ಎಲ್ಲ ಭಾಳ ಆಡ್ತದವ ಈಗೆಲ್ಲ ಕುಣಿತಾಳೋ ನಮ್ಮ ತಮ್ಮ ಹೇಳಿದ್ರೆ ನಾ ಡ್ರೈವರ್ ಅವ್ರು ಏನಂತಾರೋ ಕುಂತಿದ್ದೆ ನನಗೆ ಮಿಕ್ಸಾರ ಅಂತಾರ ಹಂಗ ಫೀಲ್ ಒಳಗ್ಯದ ನಮ್ಮ ಅಣ್ಣಗ ಯಾಕೋ ಯಾರೋ ಅಕ್ಕ ನಮ್ಮ ಅಕ್ಕ ಕೈ ಕೊಟ್ಟಾಕಂತದ ಯಪ್ಪ ಕಟ್ಕೊಂಡಾಕಿ ಕೊನೆ ತನಕತ್ತ ಇಟ್ಕೊಂಡಾಕಿ ಇರು ತನಕತ್ತ ಹೌದಿಲ್ಲ ಯಾಕಂದ್ರ ಅವ್ರು ಇರು ಮಟ್ಟ ಅಟ್ಟೆ ತಗೊಂಡು ಹೋಗ್ಬಿಡ್ತಾರ ಹೌದಿಲ್ಲ ನಮ್ಮವ್ವ ನಮ್ಮ ಮಾತು ನಮ್ಮ ಅಣ್ಣಗಳ ನಾನು ಮಕ್ಕಳಿಗೆ ನೀವೆಲ್ಲ ಇದು ಮಾಡಬೇಡ್ರಪ್ಪ ಖಾಲಿ ಮಾಡಿ ಹೋಗ್ತದ ಇದು ಖಾಲಿ ಮಾಡಿನೇ ಹಿಂಗ ಕೂತದ್ರಿ ಇದ ಕಿಸೆ ಖಾಲಿ ಆಗಿ ಗಿಡಕ್ಕೆ ತೋಟ ಬೇಕ ದಿನ ತಾರೋ ಕುಡಿದ ಗಿಡಕ್ಕೆ ತೋಟ ಬೇಕ ಚೆನ್ನಾಗಿ ಕನ್ನತ್ತ ನಾವು ನೋಡಲಿ ಅದು ಹೆಂಗ್ ಗೊತ್ತನು ನಮ್ಮ ಹುಡುಗಿ ನಮ್ಮ ಅನಿಲ್ ಒಬ್ಬ ಹುಡುಗಿನ ಒಂದು ಹುಡುಗಿನ ಲವ್ ಮಾಡಿ ಕರೆ ಹೇಳ್ತಂದ್ರೆ ಸುಳ್ಳೋದ್ರಿ ಕರೆ ಮಾತು ಅವನ ರಿಯಲ್ ಸ್ಟೋರಿ ಇದಕ್ಕೂ ಹಗ್ಗ ತುಳಿ ಚಟ ಐತ್ರಿ ಈಗ ನನ್ನ ಮ್ಯಾಲಾಗ ಬಂದು ಸ್ವಲ್ಪ ಅದಕ್ಕೆ ಹಾದಿ ಹಿಡದ ನಾವು ಸ್ವಲ್ಪ ಹಿಡದಾನ ಇನ್ನೊಂದ್ ಸ್ವಲ್ಪ ಹಿಡಿಬೇಕಾಗ್ಯದ ಹೌದಿಲ್ಲ ಇನ್ನೊಂದ್ ಸ್ವಲ್ಪ ಜಗ್ಗಿ ಮುಗಿದ್ರೆ ಬರೋಬರಿ ಆಗ್ತದೆ ಬಿಗದ್ರಾಗ ಅವನೇ ಬುದ್ಧಿ ಕಟ್ಟಿದ್ವಿ ಹೋಗದೆ ಆಯ್ತು ಮುಂದಿನ ವರ್ಷ ಬುದ್ಧಿ ಕಟ್ಟಿ ನೋಡ್ರಿ ಅದಕ್ಕಾಗಿ ಮಾತು ಹೆಂಗ್ ಬರ್ತಾವ ಒಂದು ಹುಡುಗಿನ ಲವ್ ಮಾಡಿದ್ರಿ ತರವ್ಯಾಗ ಆ ಹುಡುಗಿ ಕೈ ಕೊಟ್ಟ ಹೋಗಿ ಬಿಟ್ರಿ ಲಗ್ನ ಮಾಡ್ಕೊಂಡಿಲ್ಲ ಸೊಲ್ಲಾಪುರ ಭಾಳ ಹೌದು ಸೊಲ್ಲಾಪುರ ಹಚ್ಚಕ ಇವ್ ಹುಡುಗ ಹಾಡ್ತಿದ್ರ ಪಾರ್ನ ಕೂತ ಹೆಂಗ ಹಾಡ್ತಿದ್ರಿಪ್ಪ ಹಂಗ ಬೆಳಗಾವನ ನಾಡ ಕೊಟ್ಟರಿನ ಸೊಲ್ಲಾಪುರ ಹಾಡಿದ ಇದಕ್ಕೆ ಕಬರಿ ಐತಿದ್ದಿಲ್ರಿ ಕುಡಿದಿಸಿದ ಹಂಗೆ ಹಾಡ್ತಿತ್ತು ನಮ್ಮ ಕರ್ನಾಟಕದ ಗಟ್ಟಿ ಆಧಾರ್ ಕಾರ್ಡ್ ಫ್ರೀ ಇತ್ತು ಮಹಾರಾಷ್ಟ್ರದಾಗ ಅಲ್ಲಿ ಇರ್ತದ ರಾಜ್ಯ ಕೊಟ್ಟೆ ಬರ್ಬೇಕಾಕಿ ಹೆಸರು ಹೆಚ್ಚಾಗಿತ್ತು ಹಾಡಿ ಮತ್ತ ಅವಾಗ ಹಾಡಿ ನೆನಪಿಗೆ ಬರ್ತದ ಏನಂತೇಳಿ ಯಾವ್ದ್ರಿಪ್ಪ ನೆಲ ಕರ್ನಾಟಕ ಅಲ್ಲಿ ಕನ್ನಡ ಮಾತಾಡೋರಲ್ಲ ನಮ್ಮ ಮನಸ್ಸಂತ ಕಲ್ಲ ಮಾತು ಕೊಟ್ಟ ಗಾತ ಮಾಡೋದಲ್ಲ ಕೊಟ್ಟಾರ ಸ್ವಲ್ಪ ಭಟ್ಟಾರ ಸ್ವಲ್ಪ ಬಾಳ ಹಾಗೆ ಬೆಳಗವ ಜಿಲ್ಲಾಕ ಬಸಾಯ ಹೋದಾಗ ಹಿಂಗ ಕುಡಿದು ಕೊಂಗನೆ ಹಿಂಗ ಹಾಡ್ಬೇಕಾಗ್ತದ ಬಾರ ಅಂದ್ರೆ ಹಂಗಾರ ಹೌದಿಲ್ಲ ಅವ ಹುಡುಗಟ್ಟೆ ಕಬರಿಗೇಡಿ ಐತಲ್ಲ ಕಬರಿಗೇಡಿ ಕರ್ನಾಟಕದ ಗಟ್ಟೆ ಆಧಾರ ಕಾರ್ಡ್ ಫ್ರೀ ಐತಿ ಮಹಾರಾಷ್ಟ್ರದಾಗ ಇಲ್ಲ ಅಂತ ಅವಾಗ ನೀನು ಕೊಟ್ಟರು ಕರ್ನಾಟಕ ಆಲಕ್ಕೆ ಹಾಡ್ತಿದ್ದವು ಹೌದಾ ನೀ ಫೀಲಿಂಗ್ ಮಾಡ್ಕೊಬೇಕ ಅವತಾರ ನೋಡು ಏಯ್
ಅದಕ್ಕಾಗಿ ಮಾತ ಹಿಂಗ ಬರ್ತದ. ಆಹಾ. ಅದಕ್ಕಾಗಿ ಅವ್ರು ಹೇಳಿದ್ರು ಕಣ್ಣಿನೊಳಗ ಸುರುವಾದ ಅಲ್ಲಿ ಕುತ್ಕೊಂಡು ಹಂಗೆ ಕಣ್ಣು ಹೊಡೆದೇ ಹೊಡಿತಿತ್ತು ಹುಡುಗಿ ನೋಡೋದು. ಹೌದಾ ಯಾರ ಈ ಕಡೆ ಯಾರಿಗೆ ನನಗೆ ಹೊಡಿತಿರ್ಲಕ್ಕಿ ನೀವ್ ಯಾರು ನೋಡಿಲ್ಲ ಅದನ್ನ. ಹೌದಿಲ್ಲ ಆ ಕಡೆ ಮಾಯಪ್ಪನ ನಡಕಾಗ್ಯದ ಅದಕ್ಕೆ ಕೂತು ಹೊಡಿತೀವಿ. ಅದಕ್ಕೆ ಕಣ್ಣಿನೊಳಗ ಸುರುವಾದ ಪ್ರೀತಿ ಇರ್ತೀವಿ ಬಾಯಿ ಎಲ್ಲ ಕಣ್ಣು ಹೊಡೆದಕ್ಕೆ ಅದಕ್ಕೆ ನನಗೊಂದು ಹಾಡು ನೆನಪಿಗೆ ಬರ್ತದ. ಯಾವ್ದ್ರಿಪ್ಪ? ಕುಂತಿದ್ದೆ ನಾನು ನನಗ ನೆಚ್ಚು ಯಾರ ಮಣ್ಣೆ ಕುಕುಮ ಹಚ್ಚು ನಿಲ್ಲಾನೆ ಗಚ್ಚು ಎಲ್ಲ ಬಾಯ್ದಿಚ್ಚು ಮಕ್ಕಳಿ ಮಕ್ಕಳಾಗ ಜಗಳಾತ ನನ್ನ ಹಟ್ಟಿನ ಅದನಾಗ ಪರಿಹರಿತ ಅಂಡ ಮಗಿನ ಹೆಣ್ಣಿನ ದನ ಹತ್ತಿ 80,000 ಗಮದೂತ 80,000 ಗಮದೂತ ಮತ್ತ ಮುಂದಿನ ಸಂಧಿ ಕೊಟ್ನಾಳ ಸೋಮಾಸ್ತರ ಅನ್ನೋ ಬೇಡ ಮತ್ತ ಯಾನಂತೇಳಿ ಯಾಕ ನಮ್ಮ ಹುಡುಗಿಗೆ ನಿನಗೂ ನೋಡ ನೀನು ಹೆಣ್ಮಗಳ ಯಾಕ ಅನ್ಬೋದವ. ಹೌದಾ ಮಾಸ್ತರ ನಮ್ಮ ಮಾಲಿಂಗರಾಯನ ಮ್ಯಾಲಿಂಗರಾಯನ ವಂಶಾವಳಿ ಒಳಗ ಅಕ್ಕ ಮಾಯಕ್ಕಗ ಗಂಡಿನ ಅವತಾರ ತಿಳಿ ಮೊದಲ ತಲೆಯಾಗ ನೆನಪಿಟ್ಟ ಮುಂದೆ ಹಾಡಿಗೆ ಹೇಳಿ. ಹೌದಿಲ್ಲ ಅಕ್ಕ ಮಾಯಕ್ಕಗ ವಿಷ್ಣು ಅವತಾರ ಎಲ್ಲಾಸುರ ದೈತನ ಮರ್ದನ ಮಾಡೋ ಸಂದರ್ಭದಾಗ ಮ್ಯಾಲ ಗಡ್ಡ ಮೀಸಿ ಹೊಡಿತು ಕೆಳಗ ಹೆಣ್ಣಿನ ರೂಪಿಟ್ಟ ಮಾಯಕ್ಕಗ. ಅಂತ ವಿಷ್ಣು ಅವತಾರ ನಮ್ಮ ಗಂಡಿನ ಅವತಾರ, ಗಂಡಿನ ವೇಷ, ಗಂಡಿನ ಅವತಾರ ನಮ್ಮ ಅಕ್ಕ ಮಾಯಕ್ಕಗೈತ ಅನ್ನೋ ಸಲುವಾಗಿ ಇದು ನಿಮ್ಮ ಹುಡುಗಿ ಮೇಲೆ ಟ್ರೆಂಡಿಗೆ ಕಣ್ಣು ಹೊರ ಹುಡುಗಿ ಗಾಡಿ ಅಷ್ಟೇ. ಹೌದಾ ಕಣ್ಣು ಹೊರ ಅಂತ ಕುಂತಿದ್ದೆ ನಾನು ನಿನಗೆ ಮೆಚ್ಚಿ ಇದ್ದೀನಿ. ಮೆಚ್ಚಿ ಕುಂತಿದ್ದೆ ಕುಂಕುಮ ಹತ್ಕೊಂಡು ಹೊಂಟಿತ್ತು ನಾನು ಮಾಡಿ ನಿನ್ನ. ಹೌದು ಗುಳಿಗೆ ಸ್ವಲ್ಪ ಸಮಾಧಾನಕ್ಕೆ ಬಹುಮಾನ ಸಮಾಧಾನ ಮಾಡಿ ಬಹುಮಾನ ಯಾಕಪ್ಪ ಅಂದ್ರೆ ಗುಳಿಗೆ ಕೊಟ್ಟಿವಿ. ಅದಕ್ಕಾಗಿ ಅನ್ನುವಂತ ಒಂದೇ ಗುಳಿಗೆಗೆ ಆರಾಮ ಆಗ್ರಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗಲಾರ್ದನೆ ಆಕೆ ನುಡಿ ಚಾಲ ಲವ್ ಆಯ್ತು ಲಪ್ಪಡಾಯ್ತು ಮೊನ್ನೆ ಹಾಕಿ ಮದುವೆ ಆಯ್ತು. ಹೌದಾ ನಾನಲ್ಲಿ ನೀನಲ್ಲಿ ಮರಗುದಾತ ಮನದಲ್ಲಿ. ಹೌದಾ ಹೌದಿಲ್ಲ ಅನ್ನುವಂಥದ್ದು ಆ ಚಾಲದೊಳಗ 4 ನುಡಿ ಚಾಲ ಹಾಡಿ ಆ ಚಾಲೊಳಗ ತಾಯಿ ಬಳಗದವ್ರು ಯಾರು ಎದ್ದು ಹೋಗಬೇಡ್ರಿ. ಇದ್ರಾಗ ನಿಮಗೊಂದು ಮಾತು ಹೇಳುದದ ಹೌದಿಲ್ಲ. ಅದಕ್ಕೆ 4 ನುಡಿ ಚಾಲ ಹಾಡಿ ಹಳೆ ಕೂರ ಬಿಡನು ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಚಾಲ.